ಕಾಂಗ್ರೆಸ್ಸಿನಲ್ಲಿದ್ದ ಭ್ರಷ್ಟಾಚಾರಿಗಳು ಬಿಜೆಪಿ ಸೇರಿದ ಮೇಲೆ ಹೇಗೆ ಒಳ್ಳೆಯವರಾಗುತ್ತಾರೆ? ಬಿಜೆಪಿಯನ್ನು ವಾಷಿಂಗ್ ಮಷೀನಾ? ಆ ಪಕ್ಷಕ್ಕೆ ಸೇರಿದ ಮೇಲೆ ಪರಿಶುದ್ಧರಾಗಲಿಕ್ಕೆ ನಾಚಿಕೆಯಾಗಬೇಕು ಇವರಿಗೆ ಎಂದು ಮಾಜಿ ಸಚಿವ ರಮಾನಾಥ್ ರೈ ವಾಗ್ದಾಳಿ ನಡೆಸಿದರು. ಕಾರವಾರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಸಚಿವ ರಮಾನಾಥ್ ರೈ ಅವರು ಮೀನು ತಿನ್ನುವವರ ಬಗ್ಗೆ ಪ್ರಧಾನಿ ಮಾತನಾಡುತ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮ ಕರಿಮಣಿ ಉಳಿಯಲ್ಲ ಎನ್ನುತ್ತಾರೆ. ಇವೆಲ್ಲ ಪ್ರಧಾನಿಗಳು ಮಾತನಾಡುವ ವಿಷಯವೇ. ಅವರು ಹೇಳುವುದರಲ್ಲಿ ಅಸಲಿಯತ್ತಿಲ್ಲ. ಮತಕ್ಕಾಗಿ ಸಂದರ್ಭಕ್ಕನುಸಾರವಾಗಿ ಮಾತನಾಡುತ್ತಾರೆ. ಸರ್ಕಾರ ಬಂದ 5 ತಿಂಗಳಲ್ಲಿ ಕಪ್ಪು ಹಣ ತರುತ್ತೇನೆ ಎಂದಿದ್ದರು. ನಂತರ ಎಲ್ಲರ ಖಾತೆಗೆ 15 ಲಕ್ಷ ಕೊಡುತ್ತೇವೆ ಎಂದಿದ್ದರು. 5 ತಿಂಗಳಲ್ಲಿ ಕಪ್ಪು ಹಣ ಬಂದಿದೆಯೇ? ಬಿಜೆಪಿ ಸರ್ಕಾರದಲ್ಲಿ ಕಪ್ಪು ಹಣ ದುಪ್ಪಟ್ಟಾಗಿದೆ. ಹಸಿವಿನ ವಿಷಯ ಬಿಟ್ಟು ಭಾವನಾತ್ಮಕವಾಗಿ ಅವರು ಮಾತನಾಡುತ್ತಾರೆ. 15 ಲಕ್ಷ ಕೋಟಿ ಬಂಡವಾಳಶಾಹಿ ಸ್ನೇಹಿತರ ಸಾಲ ಮನ್ನಾ ಮಾಡುವ ಅವರಿಗೆ ರೈತರ ಸಾಲ ಮನ್ನಾ ಮಾಡಲು ಆಗಲ್ಲ. ಬಿಜೆಪಿಯ ಸಣ್ಣ ಪುಟ್ಟ ಪುಡಾರಿಗಳು ಕಾಂಗ್ರೆಸ್ ಮಾಡಿದ ಸಾಲವನ್ನ ತುಂಬುತ್ತಿದ್ದೇವೆ ಎನ್ನುತ್ತಾರೆ. ಬಿಜೆಪಿ ಸರ್ಕಾರದ 10 ವರ್ಷದಲ್ಲಿ ಸಾಲ ದುಪ್ಪಟ್ಟಾಗಿದೆ ಹೊರತು ಕಡಿಮೆ ಆಗಿಲ್ಲ ಎಂದರು. ಕಾಂಗ್ರೆಸ್ ಅವಧಿಯಲ್ಲಿ ಬಂದ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಪ್ರಾರಂಭವಾಗಿ 10 ವರ್ಷ ಕಳೆದರೂ ಪೂರ್ಣಗೊಳಿಸಲು ಇವರಿಗೆ ಆಗಿಲ್ಲ. ಆಧಾರ್ ಕಾರ್ಡ್ ಜಾರಿಗೆ ತರಬೇಕೆಂದು ಕಾಂಗ್ರೆಸ್ ಪ್ರಸ್ತಾಪಿಸಿದಾಗ ವಿರೋಧ ಮಾಡಿದ್ದ ಬಿಜೆಪಿಯರು ಈಗ ಅದನ್ನೇ ಎಲ್ಲದಕ್ಕೂ ಕಡ್ಡಾಯವಾಗಿ ಮಾಡಿದ್ದಾರೆ. ಜಿಎಸ್ಟಿಯನ್ನ ವೈಜ್ಞಾನಿಕವಾಗಿ ಜಾರಿಗೆ ತರದೆ ಸಣ್ಣ ಪುಟ್ಟ ವಸ್ತುಗಳ ಮೇಲೂ ತೆರಿಗೆ ವಿಧಿಸಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ ದೇಶದಲ್ಲೇ ಕರ್ನಾಟಕ 2ನೇ ಸ್ಥಾನದಲ್ಲಿದ್ದರೂ ನಮ್ಮ ಪಾಲು ನಮಗೆ ಕೊಡುತ್ತಿಲ್ಲ. ಪ್ರಕೃತಿ ವಿಕೋಪ ಪರಿಹಾರದಲ್ಲೂ ಸತಾಯಿಸುತ್ತಿದ್ದಾರೆ. ಇದು ಒಕ್ಕೂಟ ವ್ಯವಸ್ಥೆಗೆ ಶೋಭೆ ತರುವುದಿಲ್ಲ. ಈ ಹಿಂದೆ ಇದ್ದ ರಾಷ್ಟ್ರೀಯ ಮೀನುಗಾರಿಕಾ ಮಂಡಳಿಯಿಂದ ಕೆಲವು ತಾಲೂಕುಗಳಲ್ಲಿ ಮೀನು ಮಾರುಕಟ್ಟೆ ಮಾಡಿದ್ದೆವು. ಈಗ ಆ ಬೋರ್ಡ್ ಇದೆಯಾ ಇಲ್ಲವೋ ಗೊತ್ತಾಗುತ್ತಿಲ್ಲ. ಇಲೆಕ್ಷನ್ ಬಾಂಡ್ ಮೂಲಕ ಬಿಜೆಪಿ ಅಧಿಕೃತ ಭ್ರಷ್ಟಾಚಾರ ನಡೆಸಿದೆ. ನಾವು ಈ ಬಾಂಡ್ನ ವಿರೋಧ ಮಾಡಿದ್ದೆವು. ಇಡಿ ದಾಳಿ ಮಾಡಿಸುತ್ತೇವೆಂದು ಬೆದರಿಸಿ ಬಾಂಡ್ ಮೂಲಕ ಹಣ ಸಂಗ್ರಹಿಸಿದ್ದಾರೆ ಎಂದು ದೂರಿದರು. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರಿಗೆ ವೈದ್ಯರಾಗಿ ಶಾಸಕರಾಗಿ ಕೆಲಸ ಮಾಡಿದ ಅನುಭವವಿದೆ. ಅವರು ಈ ಕ್ಷೇತ್ರದ ಕಾವಲುಗಾರರಾಗಿ ಕೆಲಸ ಮಾಡುತ್ತಾರೆ. ಅವರಿಗೆ ಮತ ನೀಡಿ ಗೆಲ್ಲಿಸಿ ಎಂದು ರಮಾನಾಥ್ ರೈ ಮನವಿ ಮಾಡಿದರು. ಭಾರತ ಒಂದೇ ಒಂದು ಬ್ಯಾಂಕ್ ದಿವಾಳಿ ಆಗಿಲ್ಲ ಅನ್ನುವುದೇ ಮನಮೋಹನ್ ಸಿಂಗ್ ಸಾಧನೆ ಅಂತಕ್ಕಂಥ ಮಾತನ್ನ ನಾನು ಹೇಳಬೇಕಾಗಿದೆ. ಬಹಳ ಕಾರ್ಯಕ್ರಮ ಇವತ್ತು ಬಹಳ ದೊಡ್ಡ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮ ನಮ್ಮ ಸರ್ಕಾರ ಮತ್ತು ಈ ಸರ್ಕಾರಕ್ಕೆ ತುಲನೆ ಮಾಡಬೇಕಲ್ಲ ಸರಿ ಚರ್ಚೆ ಮಾಡುವಾಗ ಅದು ಮುಖ್ಯವಾಗಬೇಕಾಗಿರ್ತಕ್ಕಂಥ ಕಳೆದ ಮನಮೋಹನ್ ಸಿಂಗ್ ಸರ್ಕಾರ ಮತ್ತು ಈಗ ಸರ್ಕಾರ ಇದೆ. ಉದ್ಯೋಗ ಖಾತ್ರಿ ಯೋಜನೆ ಬಹಳ ದೊಡ್ಡ ಕಾರ್ಯಕ್ರಮವಾಗಿದೆ. ಬಿಜೆಪಿಗರು ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತನಾಡುತ್ತಾರೆ. 6 ಜನ ಮಹಿಳೆಯರಿಗೆ ಲೋಕಸಭಾ ಸ್ಪರ್ಧೆಗೆ ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್. ಗ್ಯಾರಂಟಿ ಯೋಜನೆಗಳನ್ನು ಮಹಿಳೆಯರನ್ನೇ ಆಧಾರವಾಗಿಟ್ಟುಕೊಂಡು ಮಾಡಿದ್ದು ಎಂದರು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಹಲವೆಡೆ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದೆ. 30 ವರ್ಷಗಳಿಂದ ಈ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಸದರೇ ಆಯ್ಕೆಯಾಗುತ್ತಿದ್ದರು. ವರ್ತಮಾನ ಸಂದರ್ಭದ ಈ ಚುನಾವಣೆಯನ್ನ ಅವಲೋಕನ ಮಾಡುವಾಗ ಇದು ಬಹಳ ಮಹತ್ವದ ಚುನಾವಣೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಭಾರತದಲ್ಲಿ ಯಾವುದೇ ನೆಲೆ ಕಾಣದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನೆಲೆ ಕಂಡಿದ್ದರು. ಬಿಜೆಪಿಗೆ ಈ ಬಾರಿ ದಕ್ಷಿಣ ಭಾರತದಲ್ಲಿ ಎಲ್ಲೂ ಅವಕಾಶಗಳಿಲ್ಲ. ಚುನಾವಣೆ ಎಂದರೆ ಬಿಜೆಪಿ ಗೆಲ್ಲಬಹುದು ಎನ್ನುತ್ತಿದ್ದರು. ಈ ಬಾರಿ ಕಾಂಗ್ರೆಸ್ಗೆ ಅವಕಾಶ ಇದೆ ಎಂಬುದು ಕೇಳಿಬರುತ್ತಿದೆ ಎಂದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.